ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಉದ್ದಿನ ವಡಾ ರೆಸಿಪಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹೊರಗಡೆ ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಫುಲ್ ಸಾಫ್ಟಾಗಿ ಹೇಗೆ ಮಾಡೋದು ಈ ಉದ್ದಿನ ವಡಾ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ರೀ. ನೋಡ್ತಾ ಇರ್ಬೋದು ರೀ, ಮತ್ತು ಅಷ್ಟೇ ಟೇಸ್ಟಾಗಿ ಬರ್ತಾವೆ. ಈ ಥರ ನಾವು ಮನೆಯಾಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ಇದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ನಾನು ಹಾಕಿರೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡಿರಿ, ಈ ಗ್ಲಾಸಿಂದ ನಾನು 2 ಗ್ಲಾಸ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೆ ರೀ. ಇದನ್ನು ರಾತ್ರಿನ ಚಲೋತ್ನಂಗೆ ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಂಡು ಫುಲ್ ನೆನೆ ಇಡಬೇಕ್ರಿ. ಇದನ್ನ ಫುಲ್ ನೈಟ್ ನೆನೆ ಇಟ್ಟಿದ್ದೆ ನಾನು. ಇವಾಗ ನೆಕ್ಸ್ಟ್ ಡೇ ನೋಡೇನ್ರಿ ಎಷ್ಟು ಚೆಂದಾಗಿ ಫುಲ್ ನೆಂದವ್ರಿ. ಇವಾಗ ಇದ್ರೊಳಗೆ ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಬಸ್ಕೋಬೇಕು. ಸ್ವಲ್ಪ ಅಂದರೆ ಸ್ವಲ್ಪನೂ ನೀರು ಇರಬಾರ್ದು ರೀ, ಇದಕ್ಕೆ ಫುಲ್ ತಳ್ಳಗಾಗ್ಬಿಡ್ತೈತಿ. ಹಾಗಾಗಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಇದ್ರೊಳಗೆ ನೀರೆಲ್ಲ ಚಲೋತ್ನಂಗೆ ಬಸಿದು ಇದನ್ನು ಉದ್ದಿನಬೇಳೆ ತಗೊಳತೀನಿ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಉದ್ದಿನಬೇಳೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಫುಲ್ ಅಂದರೆ ಫುಲ್ ಸಣ್ಣ ಆಗ್ಬೇಕ್ರಿ ಇದು. ಈ ಥರ ನೋಡಿರಿ, ಹಂಗೆ ನೀರು ಬೇಕಂತ ಹೇಳಿದ್ರೆ ಒಂದು 2 ಚಮಚದಷ್ಟು, ಇವಾಗ ಉಪ್ಪಿಟ್ಟೆಲ್ಲ ತಿಂತೇವಲ್ರಿ, ಆ ಸ್ಪೂನಿಂದ ಒಂದು 2 ಚಮಚ ನೀರು ಹಾಕ್ಕೊಂಡಿದ್ದನ್ನ ಫುಲ್ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಬರಬೇಕು. ಇವಾಗ ನೋಡಿರಿ, ಸಣ್ಣಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಣ್ಣಗೆ ಹಸಿ ಶುಂಠಿ ಸಣ್ಣಗೆ ಹೆಚ್ಕೊಂಡೇನ್ರಿ, ಮತ್ತು ಒಂದು 2-3 ಹಸಿ ಮೆಣಸಿನ್ಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ತಾರೆ ಸಣ್ಣಗೆ ಹೆಚ್ಕೊಂಡು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ನಮ್ಮ ಮನೆಯೊಳಗೆ ಅಷ್ಟೇ ಇಷ್ಟ ಆಗಂಗಿಲ್ಲ, ಹಾಗಾಗಿ ಸ್ಕಿಪ್ ಮಾಡೇನ್ರಿ ನಾನು. ನೀವು ಬೇಕಂದ್ರೆ ಅದನ್ನು ಕೂಡ ಹಾಕೋಬೋದು, ಅದು ಕೂಡ ಭಾಳ ಟೇಸ್ಟ್ ಕೊಡ್ತಾವೆ. ಹಾಗಾಗಿ ಅದನ್ನು ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ಇದೆಲ್ಲ ಹಾಕಿದ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೂ ಅಡ್ಡಿಲ್ಲ, ನಾನಿಲ್ಲಿ ಸ್ಪೂನಿಂದನೇ ತೋರ್ಸಾತೀನಿ. ಈ ಥರ ನೋಡಿರಿ, ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಚಲೋ ಮಿಕ್ಸ್ ಆಗಬೇಕ್ರಿ ಇದು. ನೋಡ್ತಾ ಇರ್ಬೋದು, ಇವಾಗ ನೋಡಿರಿ, ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಆದರೂ ಕೂಡ ಎಷ್ಟು ಸಾಫ್ಟ್ ಆಯ್ತು ಹಿಟ್ಟು ಅಂಥೇಳಿ. ಹಾಗಾಗಿ ನೀರು ಫುಲ್ಲು ಚಲೋತ್ನಂಗೆ ಬಸ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಇದೆಷ್ಟು ಗಟ್ಟಿ ಇದ್ರೂ ಚಲೋ ರೀ. ನೋಡ್ತಾ ಇರ್ಬೋದು, ಚಲೋತ್ನಂಗೆ ಬೀಟ್ ಮಾಡ್ಬೇಕ್ರಿ. ಎಲ್ಲ ಉಪ್ಪು ಖಾರ ಎಲ್ಲ ಚಲೋತ್ನಂಗೆ ಹಿಡಿತೈತಿ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕತ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ ಸೋಡಾ ಪುಡಿ ರೀ. ಹೌದು, ಇದನ್ನು ಒಂದು ಚುಟ್ಗಿ ಅಷ್ಟು ಹಾಕ್ಕೊಳತ್ತೀನಿ. ಇದಂತೂ ಟೋಟಲಿ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬ್ಯಾಡ ಅಂದ್ರೆ ಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಒಳಗಡೆ ಫುಲ್ ಸಾಫ್ಟಾಗಿ ಬರ್ತಾವೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೀನಿ. ಉದ್ದಿನಬೇಳೆ ಇದ್ರೆ ಇದೇನು ನೆಸೆಸಿಟಿ ಇಲ್ಲರಿ, ಆದರೂ ಕೂಡ ನಾನು ಸ್ವಲ್ಪ ಹಾಕ್ಕೊಂಡೀನಿ. ನೋಡಿರಿ, ನಿಮಗೆ ಬೇಡ ಇಷ್ಟ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡ್ಮೇಲೂ ಕೂಡ ನಾನು ಚಲೋತ್ನಂಗೆ ಕಲಿಸ್ಕೊಳತ್ತೀನಿ. ಮತ್ತು ಇವಾಗ ಸ್ವಲ್ಪ ಉಪ್ಪು ನೋಡಿರಿ, ಕಡಿಮೆ ಅನಿಸಿದ್ರೆ ಇನ್ನೊಂದು ಚೂರು ಹಾಕ್ಕೊಂಡು ಇದನ್ನು ರೆಡಿ ಮಾಡಿ ಒಂದು 10 ನಿಮಿಷ ಬಿಟ್ಟು, ಇವಾಗ ಇದಕ್ಕೆ ನಾನು ಒಂದು ಸ್ಟ್ರೈನರ್ ತೊಗೊಂಡಿನಿ. ಇವಾಗ ಬೆಗಿನರ್ಸಿಗೆಲ್ಲ ವಡಾ ಕೈಯಿಂದ ಹಾಕ್ಕೊಳಕ್ಕೆ ಬರಲ್ರಿ, ಮತ್ತು ಹಿಟ್ಟು ಫುಲ್ ಸಾಫ್ಟಾಗಿ ಬಿಟ್ಟಿರ್ತೈತಿ. ಆವಾಗ ಇದನ್ನು ಈ ಟ್ರಿಕ್ಕನ್ನ ಯೂಸ್ ಮಾಡಬೇಕು. ನನಗೂ ಅಷ್ಟೇ ರೀ, ಕೈಯಿಂದ ಹಾಕ್ಕೊಳಕ್ಕೆ ಬರಲ್ಲ. ಆವಾಗ ಇದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಅದರ ಮೇಲೆ ಹಿಟ್ಟು ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ರಿ, ಅದಕ್ಕೆ ಬಿಡಬೇಕು. ಇಷ್ಟೇ ನೋಡಿರಿ, ಎಷ್ಟು ಈಸಿ ಅಲ್ರಿ. ಭಾಳ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಇದ್ರ ಬದಲು ಒಂದು ಸ್ಪೂನ್ ತೊಗೋಬೋದು ರೀ, ಸ್ಪೂನ್ ಮೇಲೇನೂ ಹಿಟ್ಟು ಹಾಕಿ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಟ್ರಿಕ್ ಏನಂತ ಹೇಳಿದ್ರೆ, ಹಾಲಿನ ಪ್ಯಾಕೆಟೆಲ್ಲ ಇರುತ್ತಲ್ರಿ, ಅದಕ್ಕೂ ಕೂಡ ಸ್ವಲ್ಪ ನೀರು ಅಥವಾ ಎಣ್ಣೆ ಹಚ್ಕೊಂಡು ಅದಕ್ಕೂ ಈ ಥರ ಹಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಬಿಡ್ಬೋದು. ನಿಮಗೆ ರೂಢಿ ಇದೆ ಕೈಯಿಂದನೇ ಮಾಡ್ಕೋಬೋದು ಅಂತ ಹೇಳಿದರೆ ಅದನ್ನು ಮಾಡ್ಕೋಬೋದು. ಬಟ್ ಏನಂದ್ರೆ ಹಿಟ್ಟು ಗಟ್ಟಿ ಆಗಬೇಕ್ರಿ, ಆ ಥರ ಮಾಡ್ಕೋಬೇಕಂದ್ರೆ. ನೋಡ್ತಾ ಇರ್ಬೋದು, ಇದನ್ನು ಒಂದೊಂದಾಗಿ ಎಲ್ಲನೂ ಈ ಥರ ಎಣ್ಣೆಯೊಳಗೆ ಬಿಟ್ಕೋಬೇಕ್ರಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಣ್ಣೆ ಕಾಯಕ್ಕೆ ಇಡ್ತೇವಲ್ರಿ, ಫುಲ್ ಮೀಡಿಯಮ್ ಫ್ಲೇಮ್ನಾಗ ಇಡಬೇಕ್ರಿ. ಫುಲ್ ಜೋರು ಇಟ್ಬಿಟ್ರೆ ಫುಲ್ ಕಪ್ಪಾಗಿ ಹೊತ್ತು ಬಿಡ್ತಾವ್ರಿ ಮೇಲೆ, ಒಳಗೆ ಒಟ್ಟ ಬೇಯಂಗಿಲ್ಲ ಇದು ವಡಾ ಎಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಎಲ್ಲನೂ ಈ ಥರ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಇವಾಗೆಲ್ಲ ಹಾಕ್ಕೊಂಡೇನ್ರಿ, ನೋಡಿರಿ ಎಷ್ಟು ಚೆಂದಾಗಿ ಉಬ್ಬಿ ಬಂದವು. ನೋಡ್ತಾ ಇರ್ಬೋದು, ಸ್ವಲ್ಪನೂ ಎಣ್ಣೆ ಕುಡ್ದಿಲ್ರಿ ಫ್ರೆಂಡ್ಸ್ ಇದು ವಡಾ.
ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವೆ. ಈ ಥರ ನಾವು ವಡಾನ ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ತಿಗೂ ಒಳ್ಳೇದ್ರಿ. ನೋಡ್ತಾ ಇರ್ಬೋದು. ಮತ್ತು ಹೊರಗಡೆ ಹೋಟೆಲ್ನಾಗ ಹೊರಗಡೆ ಎಲ್ಲ ತಿಂತೀವಲ್ರಿ ನಾವು ಉದ್ದಿನ ವಡ, ಅದಕ್ಕಿಂತನೂ ಟೇಸ್ಟ್ ಆಗ್ತಾವೆ ಅಂತಲೇ ಹೇಳ್ಬೋದು. ಇದೆಲ್ಲ ಟ್ರಿಕ್ಸ್ ನೀವು ಫಾಲೋ ಮಾಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಡಾನ ಏನೋ ಒಂದು ಸ್ವಲ್ಪ ಶೇಪು ಚೇಂಜ್ ಆಗ್ಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಉದ್ದಿನ ವಡಾದು. ಇವಾಗ ಹೀಗೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಹೀಗೆ ಬಿಟ್ಕೊಂಡು ಫ್ರೈ ಮಾಡಬೇಕು. ಭಾಳ ಜೋರು ಇಡಕ್ಕೆ ಹೋಗಬೇಡ್ರಿ. ಆವಾಗಲೇ ಹೇಳಿದ್ನಲ್ಲ, ಫುಲ್ ಮೇಲ್ಗಡೆ ಎಲ್ಲ ಕಪ್ಪಾಗಿ ಹೊತ್ತದಂಗೆ ಆಗಿಬಿಡ್ತಾವೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಚಲೋ ಹೊತ್ನಾಗೆ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫುಲ್ ಕಲರ್ ಚೇಂಜ್ ಆದ್ವೀಗ. ಕಲರ್ ಚೇಂಜ್ ಆಗಿ ಒಳಗಡೆನೂ ಫುಲ್ ಬೆಂದವ್ರಿ, ಹೊರಗಡೆನೂ ಫುಲ್ ಕ್ರಿಸ್ಪಿ ಆಗ್ಯಾವು. ಇವಾಗ ಇದನ್ನು ಎಣ್ಣೆ ಬಸ್ಕೊಂಡು ತಕ್ಕೊಳ್ಳೋಣ. ಒಂದು ಬೇರೆ ಸ್ಟ್ರೈನರಿಗೆ ಹಾಕ್ಕೊಳ್ಳೋಣ್ರಿ. ಫುಲ್ ಎಣ್ಣೆ ಏನಂತ ಹೇಳಿದರೆ ಬಸದ ಮೇಲೆ ಸರ್ವ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ರೀ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತಾವ್ರಿ ಫ್ರೆಂಡ್ಸ್. ಈ ಥರ ಮನ್ಯಾಗ ಮಾಡ್ಕೊಂಡ್ರೆ ಹೆಲ್ತಿಗೂ ಒಳ್ಳೆಯದು, ಟೇಸ್ಟೂ ಸೂಪರ್ ಆಗಿರ್ತಾವೆ. ನೀವು ಈ ಥರ ಮನೆಯಲ್ಲೇ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮನೆಯಲ್ಲೇ ಈಸಿಯಾಗಿ ಹೇಗೆ ಉದ್ದಿನ ವಡ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಟ್ಟೇನಿ. ನೀವು ಇದನ್ನು ಟ್ರೈ ಮಾಡಿರಿ ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿರಿ. ಇದೇ ಥರ ಸಪೋರ್ಟು ನನಗೆ ಯಾವಾಗಲೂ ಬೇಕು ಫ್ರೆಂಡ್ಸ್. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.